ಆದ್ರೂ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಗೌರವ, ಪ್ರೀತಿ, ಆರತಿ ಬೆಳಗೋದು, ಕೈ ಮುಗಿಯೋದು, ಕಣ್ತುಂಬಿಕೊಳ್ಳೋದು, ಕಣ್ಣೀರ್ ಹಾಕೋದು, ಹಿಂದೆ ಎಂತ ಪ್ರಧಾನಿ ಬಂದಿಲ್ಲ, ಮುಂದೆ ಗೊತ್ತಿಲ್ಲ. ವಿಶ್ವ ನಾಯಕ ಶ್ರೀ ಮೋದಿಜಿಯವರು ಉಡುಪಿ ಕೃಷ್ಣನಗರಿಗೆ ಆಗಮಿಸಿದ್ರು. ಅವರೊಂದಿಗೆ ಲಕ್ಷ ಕಂಠ ಗೀತೆಗೆ ಧ್ವನಿಯಾಗುವ ಅವಕಾಶ ನಮಗೆ ಸಿಕ್ಕಿತ್ತು. ಅದಕ್ಕೂ ಮೊದಲು ಮೋದಿಜಿಯವರ ರೋಡ್ ಶೋ ಹೇಗಿತ್ತು ನೋಡೋಣ ಬನ್ನಿ. ರೋಡ್ ಶೋದ ನಂತರ ಶ್ರೀಮಠಕ್ಕೆ ಆಗಮನ, ಕನಕನ ಕಿಂಡಿಯಲ್ಲಿ ಶ್ರೀ ಕೃಷ್ಣನ ದರ್ಶನ. ಈಗ ಕನಕನ ಕಿಂಡಿ ಸ್ವರ್ಣದ್ದು, ಅದರ ಉದ್ಘಾಟನೆ, ನಂತರದಲ್ಲಿ ಶ್ರೀಗಳಿಂದ ತಿಲಕ ಮಂತ್ರಾಕ್ಷತೆಯ ಸಮರ್ಪಣೆ ಇದೆಲ್ಲೂ ಆದದ್ದು ಶ್ರೀ ಕೃಷ್ಣ ಮಠದಲ್ಲಿ. ಸ್ನೇಹಿತರೆ, ಇದರ ನಂತರ ಅವರು ವೇದಿಕೆಗೆ ಬಂದ್ರು. ಅಷ್ಟಕ್ಕೂ ನಾವು ಈ ಮಂಗಳೂರಿಂದ ಹೇಗೆ ಹೋದ್ವಿ ಗೊತ್ತಾ ಸ್ನೇಹಿತರೆ? ನಮಸ್ಕಾರ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರಿಂದ 3 ಬಸ್ಸು ಜನ ನಾವು ಉಡುಪಿಯ ಶ್ರೀ ಲಕ್ಷ ಕಂಠ ಗೀತೆಯಲ್ಲಿ ಭಾಗವಹಿಸಿದ್ವಿ. ಇದೊಂದು ಅಭೂತಪೂರ್ವ ಕ್ಷಣ. ಇದಕ್ಕೆ ನಮಗೆ ಸಾಧ್ಯ ಆಗಿದ್ದು ಶಾರದಾ ವಿದ್ಯಾಲಯದ ಪ್ರೊಫೆಸರ್ MB ಪುರಾಣಿಕ್ ಸರ್ ಅವರಿಂದ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. 2 ಜೂನಿಯರ್ ಕಾಲೇಜ್ ಇದೆ, 1 ಡಿಗ್ರಿ ಕಾಲೇಜ್ ಇದೆ, ಆಯುರ್ವೇದ ಕಾಲೇಜು, ನ್ಯಾಚುರೋಪತಿ ಕಾಲೇಜು. ನಮ್ಮಲ್ಲಿ ಸಂಖ್ಯೆ ಬೆಳೀತಾ ಇದೆ. ಸಂಖ್ಯೆ ಹಾಸ್ಟೆಲ್ನಲ್ಲಿ ಸುಮಾರು 2,000 ಹೋಗ್ತಾ ಇದ್ದಾರೆ. ಆ ದೊಡ್ಡಸ್ತಿಕೆ ನಾನು ಮಾತಾಡೋದಲ್ಲ, ಪ್ರತಿಯೊಬ್ಬ ಮಗುವಿಗೂ ಕೂಡ ಒಂದು ವಿನಯ, ಸೌಜನ್ಯ ನಮ್ಮ ಭಾರತೀಯ. ನಿಜ, ನಮಗೆ ಶಾರದಾ ವಿದ್ಯಾಲಯದಿಂದ ಮಕ್ಕಳ 3 ಬಸ್ಸುಗಳನ್ನ ನಮಗೆ ಒದಗಿಸಿಕೊಟ್ರು. ಹ್ಯಾಡ್ಸ್ ಆಫ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಎಲ್ಲರಿಗೂ ಕೂಡ ವಿಪ್ರ ಸಮಾಗಮದಿಂದ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸೊ ನಾವು ಸುಮಾರು 10 ಗಂಟೆಗೆ ಉಡುಪಿಗೆ ರೀಚ್ ಆಗಿದ್ದೀವಿ. ಸೊ ಎಲ್ಲರೂ ಕೂಡ ಅಲ್ಲಿ ಬೆಳಗಿನ ತಿಂಡಿ ವ್ಯವಸ್ಥೆ ಕೂಡ ಇತ್ತು. ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿದ್ವು. ನಾವು ಈಗ ಎಂಟ್ರಾನ್ಸ್ಗೆ ಬಂದಿದ್ದೀವಿ. ಲಕ್ಷ ಕಂಠ ಗೀತೆ ಎಂಟ್ರಾನ್ಸ್ ಅಲ್ಲಿ ಇದ್ದೀವಿ, ನೋಡಿ. ಒಂದರ ಮುಂದೆ 18 ಚಾಪ್ಟರ್ಗಳು ಹೇಳಿಯಾಗಿತ್ತು. ಸಮಯಕ್ಕೆ ಸರಿಯಾಗಿ 12 ಗಂಟೆ ನಂತರ ಮೋದಿಜಿಯ ಆಗಮನ. ಅವರ ಆಗಮನಕ್ಕಾಗಿ ನಾವು ಕಾಯ್ತಾ ಇದ್ವಿ. ಆಗಮಿಸಿದಂತಹ ಪ್ರಧಾನಮಂತ್ರಿಗಳಿಗೆ ಹಾಗೂ ಎಲ್ಲ ಸಕ್ರಿಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಪರಸ್ಪರದ ಜನರನ್ನ ಕಂಟ್ರೋಲ್ ಮಾಡೋದು ಅಷ್ಟೇ ಸವಾಲಿನ ಕೆಲಸ ಪೊಲೀಸರಿಗೆ. ಈಗ ಪೂತಿಗೆ ಶ್ರೀಗಳಿಂದ ಮಾತು. ಅವರು ಪ್ರಧಾನಮಂತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ ಇತಿ ಘೋಷಣಂ ಕೃತಂ. ಅಸ್ಮಾಭಿಃ ಮೋದಿ ರಕ್ಷತಿ ರಕ್ಷಿತಃ. ಯದಿ ಮೋದಿ ರಕ್ಷಿತಃ ಧರ್ಮಃ ದೇಶಃ ರಕ್ಷಿತಃ. ಮೋದಿ ಹಸ್ತೆ ಸಮಗ್ರ ವಿಶ್ವಂ ಸುರಕ್ಷಿತಂ ವರ್ತದೆ ಇತಿ ಅಸ್ಮಾಕಂ
भावना तादृश अनुग्रहः श्रीकृष्णस्य अनुग्रहः भवतु इति प्रार्थनां कृत्वा नरेन्द्र मोदी महोदयस्य अस्मिन् दिवसे श्रीकृष्ण अनुग्रह रूपेण एकं प्रशस्तिं वयं ददामः। भारत भाग्यविधाता, भारत भाग्यविधाता। श्रीकृष्णः गीतायां धर्मस्य निष्पक्षपातरूपेण सज्जनानां रक्षणं दुष्टानां शिक्षणं च कुर्वन् वर्तते। अतः श्रीकृष्णस्य अनुग्रहः विशेषरूपेण भवतु। धर्म ಶ್ರೀಗಳಿಂದ ಭಾರತ ಭಾಗ್ಯವಿದಾತ ಗೌರವ ಬಿರುದು ಸಮರ್ಪಣೆ, ಹಾಗೆ ಭಗವದ್ಗೀತೆಯ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ಕೂಡ ಧ್ವನಿಯಾದ್ರು. जय श्री कृष्ण, जय श्री कृष्ण, जय श्री कृष्ण। मैं अपनी बात बताना शुरू कर उसके पहले यहाँ कुछ बच्चे चित्र बना के ले आए हैं। जरा एसपीजी के लोग और लोकल पुलिस के लोग मदद करें, उसको कलेक्ट कर लें। अगर आपने उसके पीछे अपना एड्रेस लिखा होगा तो मैं जरूर आपको धन्यवाद पत्र भेजूंगा। जिसके पास जय श्री कृष्ण, श्री कृष्ण माता की ನಿಜವಾಗೂ ಅವರು ಎಷ್ಟು ಒಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳು ಬಿಡಿಸಿದ ಚಿತ್ರಗಳಿಗೆ ಎಷ್ಟು ಬೆಲೆ ಕೊಟ್ರು ನೋಡಿ ಸ್ನೇಹಿತರೆ. ಬಳಿಕ ಮಾತನಾಡಿದ ಅವರು, ಶ್ರೀ ಕೃಷ್ಣನ ದಿವ್ಯ ದರ್ಶನದಿಂದ ಸಿಗುವ ಸಂತೃಪ್ತಿ, ಶ್ರೀಮದ್ ಭಗವದ್ಗೀತೆಯ ಮಂತ್ರಗಳ ಆಧ್ಯಾತ್ಮಿಕ ಅನುಭವ ಮತ್ತು ಹಲವಾರು ಪೂಜ್ಯ ಸಂತರು ಮತ್ತು ಗುರುಗಳ ಉಪಸ್ಥಿತಿಯು ನನಗೆ ಒಂದು ದೊಡ್ಡ ಸೌಭಾಗ್ಯ. ನನಗೆ ಇದು ಅಸಂಖ್ಯಾತ ಸದ್ಗುಣಗಳನ್ನು ಪಡೆದಂತೆ. ಇದನ್ನ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ನನ್ನೊಳಗಿನ ಈ ಭಾವನೆಗಳಿಂದ ನಾನು ವಿನಮ್ರನಾಗಿದ್ದೇನೆ ಮತ್ತು ನನ್ನ ಮೇಲೆ ಸುರಿಸಲಾದ ಆಶೀರ್ವಾದಗಳಿಗೆ ಕೃತಜ್ಞನಾಗಿದ್ದೇನೆ. ಮತ್ತೆ ಹೇಳಿದ್ರು, 3 ದಿನದ ಹಿಂದೆ ಗೀತೆಯ ನಾಡು ಕುರುಕ್ಷೇತ್ರದಲ್ಲಿದ್ದೆ. ಇಂದು ಶ್ರೀ ಕೃಷ್ಣ ಪರಮಾತ್ಮನಿಂದ ಆಶೀರ್ವದಿಸಲ್ಪಟ್ಟ ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ಪ್ರಸಿದ್ಧವಾದ ಈ ಭೂಮಿಗೆ ಭೇಟಿ ನೀಡುವ ಸಂತೃಪ್ತನಾಗಿದ್ದೇನೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಏಕಕಾಲದಲ್ಲಿ ಭಗವದ್ಗೀತೆ ಶ್ಲೋಕಗಳನ್ನು ಪಠಿಸುವಾಗ ಸಂಪೂರ್ಣ ವಿಶ್ವದ ಜನರು ಭಾರತದ ಸಹಸ್ರ ವರ್ಷಗಳ ಈ ದಿವ್ಯ ಸಾಕ್ಷಾತ್ ದರ್ಶನ ಪಡೆದ್ರು ಅಂತ ಹೇಳಿದ್ರು. ಕರ್ನಾಟಕದ ಈ ಭೂಮಿಯು ಪ್ರೀತಿಯ ಜನರ ನಡುವೆ ಬರುವುದು ನನಗೆ ಒಂದಿಷ್ಟು ಖುಷಿ ಮತ್ತು ಅನುಭೂತಿಯಾಗಿದೆ. ಉಡುಪಿಯ ಭೂಮಿಗೆ ಆಗಮಿಸುವುದು ಸದಾ ಅದ್ಭುತವೇ ಆಗಿರುತ್ತೆ. ಹಾಗೆ ಈ ಉಡುಪಿಗೆ ಬರುವುದು ಇನ್ನೊಂದು ವಿಶೇಷ ಅಂದ್ರೆ ಜನಸಂಘ ಮತ್ತು ಬಿಜೆಪಿಯ ಉತ್ತಮ ಆಡಳಿತ. 1968ರಲ್ಲಿ ಉಡುಪಿಯ ಜನರು ನಮ್ಮ ಜನಸಂಘದ ನಾಯಕ VS ಆಚಾರ್ಯ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು. ಇಲ್ಲಿನ ಪುರಸಭೆಗೆ ಆಯ್ಕೆಯಾದ್ರು. ಆ ಮುಖೇನ ಉಡುಪಿ ಹೊಸ ಆಡಳಿತ ಮಾದರಿಗೆ ಅಡಿಪಾಯ ಹಾಕಿತು ಅಂತ ಹೇಳಿದ್ರು. ಹಾಗೆ ಗೀತೆಯ ಪವಿತ್ರ ಶ್ಲೋಕಗಳ ಪಠನವು ಶತಮಾನಗಳಿಂದಲೂ ಮುಂದುವರಿಸಿಕೊಂಡು ಬಂದಿದೆ. ಆದರೆ 1,00,000 ಧ್ವನಿಗಳು ಈ ಶ್ಲೋಕಗಳನ್ನು ಒಟ್ಟಿಗೆ ಒಂದೇ ಸಮಯದಲ್ಲಿ ಪಠಿಸಿದಾಗ ಒಂದು ವಿಶಿಷ್ಟ ಶಕ್ತಿ ಉದ್ಭವ ಆಗುತ್ತೆ. ಇದು ಮನಸ್ಸನ್ನು ಬಲಪಡಿಸುತ್ತದೆ ಮತ್ತು ಆಂತರ್ಯವನ್ನ ಸ್ಥಿರಗೊಳಿಸುತ್ತದೆ. ಇದು ಆಧ್ಯಾತ್ಮಿಕತೆಯನ್ನು ಪೋಷಿಸುವ ಮತ್ತು ಸಾಮಾಜಿಕ ಏಕತೆಯನ್ನು ಬಲಪಡಿಸುವ ಶಕ್ತಿಯಾಗಿದೆ ಅಂತ ಬಹಳ ಖುಷಿಯಾಗಿ ಹೇಳಿದ್ರು. ಮೋದಿಜಿ, ನಿಮ್ಮ ಮಾತುಗಳು ನಿಜವಾಗ್ಲೂ ಪ್ರೇರಣಾದಾಯಕ. ಇಷ್ಟು ಮಾತುಗಳು ಅವರ ಕಂಚಿನ ಕಂಠದಿಂದ ಬಂದಾಗ ಪಿನ್ ಡ್ರಾಪ್ ಸೈಲೆಂಟ್. ಸ್ನೇಹಿತರೆ, ಅಲ್ಲಿ 100-100 ಜನಗಳಲ್ಲ, 1,00,000ಕ್ಕಿಂತಲೂ ಹೆಚ್ಚು ಜನ ಇದ್ರು. ಸುತ್ತಮುತ್ತಲೂ ಜನ ತುಂಬಿದ್ರು. ಹೊರಗಿಂದ ಕೂಡ ತುಂಬಾನೇ ಜನ ಇದ್ರು.
ಅವರು ಹೊರಗಡೆ ಆ ಸ್ಕ್ರೀನ್ ಅನ್ನ ನೋಡ್ತಾ ಇದ್ರು. ಅಷ್ಟು ಜನ ತುಂಬಿದ್ರು. ಅಷ್ಟೇ ಪೊಲೀಸ್ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು, ಜನರನ್ನ ಕಂಟ್ರೋಲ್ ಮಾಡಿದ್ರು. ನಿಜವಾಗಿ ಉಡುಪಿಯಲ್ಲಿ ನಡೆದ ಈ ಒಂದು ಲಕ್ಷ ಕಂಠ ಗೀತೆ ಮರೆಯಲಾರದ್ದು, ಅಷ್ಟು ಚೆನ್ನಾಗಾಯ್ತು. ನಿಜವಾಗಿ ಈ ಒಂದು ಕ್ಷಣಕ್ಕಾಗಿ ಎಷ್ಟು ಜನ ಕಾಯ್ತಾ ಇದ್ರೆ, ನಾನಂತೂ ಕಾಯ್ತಾ ಇದ್ದೆ. ನಿಜವಾಗಿಯೂ ಇದು ಒಂದು ಅವಕಾಶ ನಮಗೆ. ಬೆಳಗಿನ ತಿಂಡಿ, ಈ ಪಾಸಿನ ವ್ಯವಸ್ಥೆ ಹಾಗೂ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟ ಪ್ರೊಫೆಸರ್ ಎಂ ಬಿ ಪುರಾಣಿಕ ಅಂಡ್ ಶಾರದಾ ವಿದ್ಯಾಲಯ ಅಧ್ಯಕ್ಷರ ಅವರಿಗೆ ತುಂಬುರದೆ ಧನ್ಯವಾದಗಳನ್ನು ಹೇಳ್ತಾ, ನಮಗೆ ಈ ಲಕ್ಷ ಕಂಠ ಗೀತೆಯಲ್ಲಿ ಭಾಗವಹಿಸಿದ ಅಕ್ಕ ಇವರ ಮುಖಾಂತರ ನಡೆದಿದ್ದು ಅಂತ ಹೇಳ್ಬೋದು. ಎಲ್ಲ ತೆಗೆದ್ರೆ ನಾಳೆ ಯೋಗಿ ಬರ್ತಾ ಇದ್ದಾರೆ ನಾಡಿದ್ದು. ಮತ್ತೆ ಹೊಸದಾಗ್ಲಿಕ್ಕೆ ಉಂಟಲ್ಲ ಮೇಡಮ್. ಸೊ ಸ್ನೇಹಿತರೆ, ಈಗ ವೇದಿಕೆ ಹತ್ತಿರ ಬಂದಿದ್ದೇನೆ. ಮೋದಿಜಿಯವರು ಬಂದು ಹೋದ ಈ ಒಂದು ಸ್ಥಳಕ್ಕೆ ನಾವು ಬರ್ತಾ ಇದ್ದೇನೆ. ಸೊ ಇಲ್ಲಿ ಮೋದಿಜಿ ಬಂದಾಗಂತೂ ನಮಗೆ ಬರ್ಲಿಕ್ಕೆ ಆಗಲೇ ಇಲ್ಲ. ನಮಗೆ ಅಷ್ಟು ಸೆಕ್ಯೂರಿಟಿ ಇತ್ತು ಸ್ನೇಹಿತರೆ. ಮುಂದೆ ಸೀಟ್ ಇದೆ ಅಂತ ಕೇಳಿದ್ರು ನಮಗೆ ಒಳಗೆ ಬಿಡ್ಲಿಲ್ಲ. ಒಳಗೆ ಅಂದ್ರೆ ನಮಗೆ ಮುಂದೆ ಎಂಟ್ರೆನ್ಸ್ ಹತ್ರ ಬಿಡ್ಲಿಲ್ಲ. ಸೊ ನೋಡಿ, ಇವರು ಪುರಂದರದಾಸರ ಹಾಕಿ ಬಂದವರು ಒಬ್ರು. ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ಸ್ವಾಗತಿಸಲಾಗಿತ್ತು, ಮೋದಿಜಿ ಅವರನ್ನ. ನಿಜವಾಗೂ ನಮ್ಮ ದೇಶದ, ವಿಶ್ವದ ಅತ್ಯುನ್ನತ ನಾಯಕ ಅವರಿಗೆ ಆ ಕೃಷ್ಣ ಪರಮಾತ್ಮ ಆಯುಷ್, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇನ್ನಷ್ಟು ವರ್ಷಗಳು ನಾವು ಅವರನ್ನ ಪ್ರಧಾನಮಂತ್ರಿ ಸೀಟಲ್ಲೇ ನೋಡುವಂತ ಒಂದು ಅವಕಾಶ ನಮಗೆ ಸಿಗಲಿ ಅಂತ ಹೇಳ್ತಾ, ವಿಪ್ರ ಸಮಾಗಮದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆ ಇದರ ನಂತರದಲ್ಲಿ ಪುಷ್ಕಳ ಭೋಜನ ಕೂಡ ಇತ್ತು. ಪಲಾವ್, ಮೊಸರನ್ನ, ಮೈಸೂರು ಪಾಕ್, ಶಿರಾ ಎಲ್ಲವೂ ಇತ್ತು. ಥ್ಯಾಂಕ್ ಯು ಸೋ ಮಚ್ ಬಂದವರಿಗೆ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.